Hello guys, welcome to my Artifacts class. Computer competitive exam preparation ನ ವಿಡಿಯೋ ಸೀರೀಸ್ ನಲ್ಲಿ ಇದು ಪಾರ್ಟ್ 4. ನಾನು ಈ ವಿಡಿಯೋ ಸೀರೀಸ್ ನಲ್ಲಿ ಎಲ್ಲಾ ಗವರ್ನಮೆಂಟ್ ಜಾಬ್ಸ್ ಅಂಡ್ ಸಿಟಿ ಎಕ್ಸಾಮ್ಸ್ ಗಳಿಗೆ ಸಂಬಂಧಿಸಿದಂತ ಕಂಪ್ಯೂಟರ್ ರಿಲೇಟೆಡ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ನೀವು ಯಾವುದೇ ಗವರ್ನಮೆಂಟ್ ಜಾಬ್ಸ್ ಅಪ್ಲೈ ಮಾಡಿರಿ ಅಥವಾ ಸಿಟಿ ಎಕ್ಸಾಮ್ಸ್, ಕಂಪ್ಯೂಟರ್ ಲಿಟರಸಿ ಎಕ್ಸಾಮ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರು ಈ ವಿಡಿಯೋ ಸೀರೀಸ್ ನಲ್ಲಿ ಬರುವಂತ ಎಲ್ಲಾ ಕ್ವೆಶ್ಚನ್ ಅಂಡ್ ಆನ್ಸರ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋ ಎಂಡ್ ವರೆಗೂ ನೋಡ್ತಾ ಇರಿ. ಅಂಡ್ ಇದು ನಿಮ್ಗೆ ಇಷ್ಟ ಆಯ್ತು ಅನ್ಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ನಲ್ಲಿ ನಾನು ಕಂಪ್ಯೂಟರ್ ಫಂಡಮೆಂಟಲ್ಸ್, MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಕೀಬೋರ್ಡ್ ಶಾರ್ಟ್ಕಟ್ಸ್, ಇಂಟರ್ನೆಟ್, ನೆಟ್ವರ್ಕಿಂಗ್ ಹಾಗೂ ಕನ್ನಡ ನುಡಿ ಎಲ್ಲಾ ಟಾಪಿಕ್ಸ್ ನ ಮೇಲೆ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ಅಂಡ್ ನೀವು ಉಳಿದ 3 ಪಾರ್ಟ್ಸ್, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನೋಡಿದ ನಂತರನೇ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ. ಅಂಡ್ ನನ್ನ ಹಿಂದಿನ ವಿಡಿಯೋಗಳನ್ನ ನೀವು ಕೂಡ ನೋಡಿ. ಆ ವಿಡಿಯೋಗಳ ಲಿಂಕ್ ಗಳು ಈ ವಿಡಿಯೋ ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಗೆ ಹೋಗಿ ನೀವು ವಿಡಿಯೋಗಳನ್ನ ವಾಚ್ ಮಾಡಿ. ನೀವು ಮೊಬೈಲ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ರೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋಗಳ ಅಪ್ಡೇಟ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗೂ ಡೆಸ್ಕ್ಟಾಪ್ ನಲ್ಲಿ ನೋಡ್ತಿದ್ರೆ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇವತ್ತಿನ ಮೊದಲ ಕ್ವಶನ್, ಟೋಟಲ್ ನಂಬರ್ ಆಫ್ ರೋಸ್ ಇನ್ ಎನ್ ಎಕ್ಸೆಲ್ ಶೀಟ್. MS ಎಕ್ಸೆಲ್ ಶೀಟ್ ನಲ್ಲಿ ಎಷ್ಟು ರೋಸ್ ಗಳಿರುತ್ತೆ? ರೋಗಳು ಅಂದ್ರೆ ಅಡ್ಡಗೆರೆಗಳು. ಅದಕ್ಕೆ 1 2 3 4 ಅಂತ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಎಷ್ಟು ರೋಸ್ ಇರುತ್ತೆ? ಸೊ ABCD ಯಾವುದು ರೈಟ್ ಆನ್ಸರ್? ದ ರೈಟ್ ಆನ್ಸರ್ ಇಸ್ 10,48,576. ಸೊ ಇಷ್ಟು ರೋಗಳು MS ಎಕ್ಸೆಲ್ ನ ಪ್ರತಿಯೊಂದು ಶೀಟ್ ನಲ್ಲೂ ಇರುತ್ತೆ. ಸೊ ನೀವು ಶೀಟ್ 1, ಶೀಟ್ 2, ಶೀಟ್ 3 ನೋಡಿರ್ತೀರಾ. ಪ್ರತಿ ಶೀಟ್ ನಲ್ಲೂ ಇಷ್ಟು ರೋಸ್ ಇದ್ದೇ ಇರುತ್ತೆ. ನೀವು ಎಷ್ಟೇ ಶೀಟ್ಸ್ ನ ಇನ್ಸರ್ಟ್ ಮಾಡ್ತಾ ಹೋಗಿ ಎಲ್ಲದರಲ್ಲೂ ಇಷ್ಟು ರೋಸ್ ಇರುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್, IBM stands for. ಸೊ IBM ಅನ್ನೋ ಪದ ಕೇಳಿರ್ತೀರಲ್ವಾ ನೀವು. ಸೊ IBM ನ ಫುಲ್ ಫಾರ್ಮ್ ಏನು? ಇದು ಕಂಪ್ಯೂಟರ್ ಟೆಕ್ನಾಲಜಿಗೆ ಹೆಸರುವಾಸಿಯಾದಂತ ಕಂಪನಿ. ಸೊ ಇದು ಕಂಪ್ಯೂಟರ್ ನ ಹಲವಾರು ಡಿವೈಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ. ಸೊ ಅತ್ಯಂತ ಪ್ರಸಿದ್ಧವಾದ ಕಂಪನಿ. ಸೊ IBM ನ ಫುಲ್ ಫಾರ್ಮ್ ಏನು? ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ಸ್, ಇಂಟರ್ನಲ್ ಬಿಸ್ನೆಸ್ ಮಷೀನ್ಸ್, ಇಂಟರ್ನ್ಯಾಷನಲ್ ಬಸ್ ಆರ್ ಇಂಟರ್ನಲ್ ಬಿಸ್ನೆಸ್, ಯಾವುದು? Right answer is International Business Machines. F1 to F12 keys of keyboard is called as. So keyboard ನಲ್ಲಿ F1, F2, F3 up to F12 ಕೀಗಳಿದೆ. ಇವನ್ನ ಏನಂತ ಕರಿತೀವಿ ನಾವು? Of course ಇದು ಗೊತ್ತಿರುತ್ತೆ ಎಲ್ಲರಿಗೂ, ಫಂಕ್ಷನ್ ಕೀಸ್. ಸೊ ಇಲ್ಲಿ ಗ್ರಾಫಿಕ್ ಬರ್ತಾ ಇಲ್ಲ. ಸೊ ದ ರೈಟ್ ಆನ್ಸರ್ is ಫಂಕ್ಷನ್ ಕೀಸ್. ಗೊತ್ತಾಯ್ತಲ್ಲ? So right answer is function keys. Which unit of the computer performs the calculation? ಕಂಪ್ಯೂಟರ್ ನ ಯಾವ ಭಾಗ ಕ್ಯಾಲ್ಕುಲೇಷನ್ ಗಳನ್ನ ಮಾಡುತ್ತೆ? ಅರಿಥಮೆಟಿಕ್ ಕ್ಯಾಲ್ಕುಲೇಷನ್, ಲಾಜಿಕಲ್ ಕ್ಯಾಲ್ಕುಲೇಷನ್ ಮಾಡುವಂತ ಭಾಗ ಯಾವುದು? ಮೆಮೊರಿ ಇಲ್ಲ, ಮೆಮೊರಿಲಿ ಕೇವಲ ಡೇಟಾ ಟೆಂಪರರಿ ಸ್ಟೋರ್ ಆಗುತ್ತೆ. ALU ಅರಿಥಮೆಟಿಕ್ ಲಾಜಿಕ್ ಯೂನಿಟ್, CPU ಅಥವಾ ROM. ರೈಟ್ ಆನ್ಸರ್ ಇಸ್ ALU. ಸೊ ALU ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇದು ಕಂಪ್ಯೂಟರ್ ನ ಎಲ್ಲಾ ಕ್ಯಾಲ್ಕುಲೇಷನ್ ಗಳನ್ನ ಮಾಡುವಂತಹ ಭಾಗ. ಇದು CPU ನ ಒಳಗಡೆ ಇರುತ್ತೆ. ಓಕೆ, CPU ನ ಒಂದು ಭಾಗ ALU. Which of the following is not a valid data type in Excel? ಸೊ ಎಕ್ಸೆಲ್ ನಲ್ಲಿ ಇದು ಯಾವುದು ಬಳಕೆಯಾಗುವುದಿಲ್ಲ? ಯಾವ ಟೈಪ್ ಬಳಕೆಯಾಗುವುದಿಲ್ಲ? ನಂಬರ್, ಕ್ಯಾರೆಕ್ಟರ್, ಲೇಬಲ್, ಡೇಟಾ ಟೈಪ್. ಸೊ ನಂಬರ್ ನಾವು ಎಕ್ಸೆಲ್ ನಲ್ಲಿ ಯೂಸ್ ಮಾಡುವಂತ ಡೇಟಾ ಟೈಪ್. ಡೇಟಾ ಟೈಪ್ ಅಂದ್ರೆ ಯಾವ ಟೈಪ್ ಆಫ್ ಡೇಟಾ ಅಂತ ಹೇಳುವ ಪದ. ನಂಬರ್ ನಾವು ಎಕ್ಸೆಲ್ ನಲ್ಲಿ ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್ಸ್ ಅಂದ್ರೆ ಆಲ್ಫಾಬೆಟ್ಸ್, ಸಿಂಬಲ್ಸ್ ನಾವು ಯೂಸ್ ಮಾಡ್ತೀವಿ. ಡೇಟಾ ಟೈಪ್ ನ ಕೂಡ ಯೂಸ್ ಮಾಡ್ತೀವಿ. ಬಟ್ ಲೇಬಲ್ ಅನ್ನುವುದನ್ನ ನಾವು MS ಎಕ್ಸೆಲ್ ನಲ್ಲಿ ಯೂಸ್ ಮಾಡೋದಿಲ್ಲ. ವಿಚ್ ಚಾರ್ಟ್ ಕ್ಯಾನ್ ಬಿ ಕ್ರಿಯೇಟೆಡ್ ಇನ್ ಎಕ್ಸೆಲ್? ಎಕ್ಸೆಲ್ ನಲ್ಲಿ ಈ ಕೆಳಗಿನ ಯಾವ ಚಾರ್ಟ್ ಅನ್ನು ಕ್ರಿಯೇಟ್ ಮಾಡಬಹುದು? ಏರಿಯಾ ಚಾರ್ಟ್ ಆಫ್ ಕೋರ್ಸ್ ಮಾಡಬಹುದು. ಲೈನ್ ಚಾರ್ಟ್ ನ ಕೂಡ ಕ್ರಿಯೇಟ್ ಮಾಡಬಹುದು. ಪೈ ಚಾರ್ಟ್ ನ ಕೂಡ ಕ್ರಿಯೇಟ್ ಮಾಡಬಹುದು. ಆಲ್ ಆಫ್ ಅಬೌವ್. ಸೊ ಮೇಲಿನ ಎಲ್ಲಾ ಚಾರ್ಟ್ ಗಳನ್ನ ಕೂಡ ಕ್ರಿಯೇಟ್ ಮಾಡಬಹುದು. ರೈಟ್ ಆನ್ಸರ್ ಇಸ್ D. ಸೊ ಇವೆಲ್ಲಗಳನ್ನ ಕೂಡ ನಾವು MS ಎಕ್ಸೆಲ್ ನಲ್ಲಿ ಕ್ರಿಯೇಟ್ ಮಾಡಬಹುದು. ಹೌ ಡು ಯು ಡಿಸ್ಪ್ಲೇ ಕರೆಂಟ್ ಡೇಟ್ ಅಂಡ್ ಟೈಮ್ ಇನ್ MS ಎಕ್ಸೆಲ್? MS ಎಕ್ಸೆಲ್ ನಲ್ಲಿ ಕರೆಂಟ್ ಡೇಟ್ ಅಂಡ್ ಟೈಮ್ ಅಂದ್ರೆ ಇವತ್ತಿನ ಡೇಟ್ ಹಾಗೂ ಈಗಿನ ಟೈಮ್ ನ ಡಿಸ್ಪ್ಲೇ ಮಾಡಬೇಕು. ಸೊ ಯಾವ ಶಾರ್ಟ್ಕಟ್ ಕೀ ಪ್ರೆಸ್ ಮಾಡಬೇಕು? ಶಾರ್ಟ್ಕಟ್ ಕೀ ಅಲ್ಲ, ಯಾವ ಫಂಕ್ಷನ್ ನಾವು ಯೂಸ್ ಮಾಡಬೇಕು? ರೈಟ್ ಆನ್ಸರ್ ಇಸ್ ನೌ. ಸೊ ನೀವು MS ಎಕ್ಸೆಲ್ ನ ಓಪನ್ ಮಾಡಿ ಒಂದು ಸೆಲ್ ನಲ್ಲಿ
ಈಕ್ವಲ್ NOW ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ ಈಗಿನ ಟೈಮ್ ಮತ್ತು ಡೇಟ್ ಎರಡು ತೋರಿಸುತ್ತೆ. ವಾಟ್ ಡಸ್ ಕೌಂಟ್ ಎ ಫಂಕ್ಷನ್ ಡೂ? ವಾಟ್ ಡಸ್ ಕೌಂಟ್ ಎ ಫಂಕ್ಷನ್ ಡೂ? ಕೌಂಟ್ ಎ ಅನ್ನುವ ಫಂಕ್ಷನ್ ಏನ್ ಮಾಡುತ್ತೆ? ಕೌಂಟ್ ಸೆಲ್ಸ್ ವಿತ್ ಆಲ್ಫಾಬೆಟ್ಸ್, ಕೌಂಟ್ಸ್ ಎಂಪ್ಟಿ ಸೆಲ್ಸ್, ಕೌಂಟ್ಸ್ ನಾನ್ ಎಂಪ್ಟಿ ಸೆಲ್ಸ್, ನನ್. ಸೊ ಕೌಂಟ್ ಎ ಅನ್ನೋ ಫಂಕ್ಷನ್ ನಾನ್ ಎಂಪ್ಟಿ ಸೆಲ್ ಗಳನ್ನ ಕೌಂಟ್ ಮಾಡುತ್ತೆ. ಅಂದ್ರೆ ಕೌಂಟ್ ಎ ಅನ್ನೋ ಫಂಕ್ಷನ್ ನೀವು ಟೈಪ್ ಮಾಡಿ ಈ ಬ್ರಾಕೆಟ್ ನ ಒಳಗಡೆ ರೇಂಜ್ ನ ಟೈಪ್ ಮಾಡಿ, ಅಂದ್ರೆ ಕೆಲವು ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿ. ನೀವು ಸೆಲೆಕ್ಟ್ ಮಾಡಿರೋ ಸೆಲ್ ಗಳಲ್ಲಿ ಏನಾದ್ರೂ ಡೇಟಾ ಇದ್ರೆ ಆ ಎಲ್ಲಾ ಸೆಲ್ ಗಳನ್ನ ಕೌಂಟ್ ಮಾಡುತ್ತೆ. ಅಂದ್ರೆ ಎಂಟಿ ಇರೋ ಸೆಲ್ ನ ಬಿಟ್ಟು ಉಳಿದಿರೋ ಎಲ್ಲಾ ಸೆಲ್ ಗಳನ್ನ ಕೌಂಟ್ ಮಾಡುತ್ತೆ. ಅದರಲ್ಲಿ ಆಲ್ಫಾಬೆಟ್ಸ್ ಇರ್ಬೋದು ಅಥವಾ ನಂಬರ್ಸ್ ಇರ್ಬೋದು, ಆ ಸೆಲ್ ಗಳನ್ನ ಕೌಂಟ್ ಮಾಡಿ ಇದು ನಂಬರ್ ಕೊಡುತ್ತೆ. ಅಂದ್ರೆ ಇಷ್ಟು ಸೆಲ್ ಗಳನ್ನ ನಾನು ಕೌಂಟ್ ಮಾಡಿದೀನಿ ಅಂತ ಹೇಳುತ್ತೆ ಕೌಂಟ್ ಎ ಫಂಕ್ಷನ್. ಎ ಮೀನ್ಸ್ ಆಲ್, ಕೌಂಟ್ ಆಲ್ ಅಂದ್ರೆ ಎಲ್ಲದನ್ನು ಕೌಂಟ್ ಮಾಡು. ಎಕ್ಸೆಲ್ ಡಿಸ್ಪ್ಲೇಸ್ ದ ಕರೆಂಟ್ ಸೆಲ್ ಅಡ್ರೆಸ್ ಇನ್. ಸೊ ಕರೆಂಟ್ ಸೆಲ್ ಅಂದ್ರೆ ಸೆಲ್ ಪಾಯಿಂಟ್ ಇರುತ್ತೆ ನೋಡಿ, ಸ್ಕ್ವೇರ್ ಶೇಪ್ ನಲ್ಲಿ, ಸ್ಕ್ವೇರ್ ಅಲ್ಲ ರೆಕ್ಟಾಂಗ್ಯುಲರ್ ನಲ್ಲಿ ಬೋಲ್ಡ್ ಲೈನ್ ಅಲ್ಲಿ ತೋರಿಸ್ತಾ ಇರುತ್ತೆ. ಅಂದ್ರೆ ಅದನ್ನ ಮೂವ್ ಮಾಡ್ತೀವಿ ನಾವು, ಆ ಮೂವ್ ಮಾಡಿ ಆ ಒಂದು ಬಾಕ್ಸ್ ನಲ್ಲಿ ನಾವು ಡೇಟಾ ಟೈಪ್ ಮಾಡ್ತೀವಿ. ಸೊ ಅದು ಕರೆಂಟ್ ಸೆಲ್ ಯಾವಾಗ್ಲು. ಸೊ ಆ ಕರೆಂಟ್ ಸೆಲ್ ನ ಅಡ್ರೆಸ್ ಅಂದ್ರೆ A1 B1 C1 C10 ಈ ರೀತಿ ಈ ಒಂದು ಅಡ್ರೆಸ್ ಎಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ? ಫಾರ್ಮುಲಾ ಬಾರ್ ನಲ್ಲಿ ಅಥವಾ ಸ್ಟೇಟಸ್ ಬಾರ್ ನಲ್ಲಿ ಅಥವಾ ನೇಮ್ ಬಾಕ್ಸ್ ನಲ್ಲಿ ಅಥವಾ ಟೈಟಲ್ ಬಾರ್ ನಲ್ಲಿ. ಸೊ ನಾವು ಈಗ ಸೆಲ್ ಪಾಯಿಂಟರ್ ಯಾವ ಸೆಲ್ ನಲ್ಲಿ ಇದೆ ಅಂತ ತೋರಿಸುವಂತ ಭಾಗ ನೇಮ್ ಬಾಕ್ಸ್. ಸೊ ಫಾರ್ಮುಲಾ ಬಾರ್ ನ ಹಿಂದೆ ಇರುತ್ತೆ, ಇದು ಚಿಕ್ಕದಾಗಿ ಬ್ಲಾಂಕ್ ಸ್ಪೇಸ್ ಇರುತ್ತೆ, ಅಲ್ಲಿ ತೋರಿಸ್ತಾ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಟರ್ಮ್ ಆಫ್ MS Excel? MS Excel ನಲ್ಲಿ ಈ ಕೆಳಗಿನ ಯಾವ ಪದವನ್ನು ನಾವು ಯೂಸ್ ಮಾಡೋದಿಲ್ಲ, ಬಳಸೋದಿಲ್ಲ. ಸೆಲ್ ಅನ್ನೋದು ನಾವು ಯೂಸ್ ಮಾಡ್ತೀವಿ, ರೋಸ್ ಅನ್ನೋದು ಇರುತ್ತೆ MS Excel ನಲ್ಲಿ, ಕಾಲಮ್ಸ್ ಇರುತ್ತೆ, ಬಟ್ ಡಾಕ್ಯುಮೆಂಟ್ ಇರೋದಿಲ್ಲ. ರೈಟ್ ಆನ್ಸರ್ ಇಸ್ ಡಾಕ್ಯುಮೆಂಟ್. ಅಂಡ್ MS Excel ಫೈಲ್ಸ್ ನ ನಾವು ವರ್ಕ್ ಶೀಟ್ ಅಂತ ಕರಿತೀವಿ, ವರ್ಕ್ ಬುಕ್ ಅಂತ ಕರಿತೀವಿ. ವರ್ಕ್ ಬುಕ್ ನಲ್ಲಿ ಹಲವಾರು ಶೀಟ್ಸ್ ಗಳಿರುತ್ತೆ. ಸೊ ಬುಕ್ ಅನ್ನೋದು MS Excel ನ ಫೈಲ್ಸ್. ಸ್ಪೆಷಲ್ ಎಫೆಕ್ಟ್ಸ್ ಯೂಸ್ಡ್ ಬಿಟ್ವೀನ್ ಟೂ ಸ್ಲೈಡ್ಸ್ ಇನ್ ಅ ಪ್ರೆಸೆಂಟೇಷನ್ ಆರ್ ನೌನ್ ಆಸ್. ಸೊ ಇದು MS ಪವರ್ ಪಾಯಿಂಟ್ ಗೆ ಸಂಬಂಧಪಟ್ಟ ಕ್ವೆಶ್ಚನ್. ಎರಡು ಸ್ಲೈಡ್ ಗಳ ಮಧ್ಯದಲ್ಲಿ ಯೂಸ್ ಮಾಡೋ ಎಫೆಕ್ಟ್ ನ ನಾವು ಏನಂತ ಕರಿತೀವಿ? ಟ್ರಾನ್ಸಿಷನ್, ಎಫೆಕ್ಟ್ಸ್, ಅನಿಮೇಷನ್, ಎನೋಟೇಷನ್. ರೈಟ್ ಆನ್ಸರ್ ಇಸ್ ಟ್ರಾನ್ಸಿಷನ್. ಸೊ ಒಂದ್ ಸ್ಲೈಡ್ ಇಂದ ಮತ್ತೊಂದ್ ಸ್ಲೈಡ್ ಚೇಂಜ್ ಆಗುವಾಗ ಬರೋಂತ ಎಫೆಕ್ಟ್ ನ ನಾವು ಟ್ರಾನ್ಸಿಷನ್ ಎಫೆಕ್ಟ್ ಅಂತ ಕರಿತೀವಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಒಂದು ವಿಡಿಯೋ ಮಾಡಿದೀನಿ, ಪವರ್ ಪಾಯಿಂಟ್ ಇನ್ 1 hour ಅಂತ ವಿಡಿಯೋ. ಆ ವಿಡಿಯೋನ ನೀವು ನೋಡಿದ್ರೆ ಕಂಪ್ಲೀಟ್ MS Excel ಅಲ್ಲ, MS ಪವರ್ ಪಾಯಿಂಟ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮಲ್ಲಿ ಸಿಗುತ್ತೆ, ನೀವು ಅಲ್ಲಿ ಹೋಗಿ ಕಲಿಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಒನ್ ಆಫ್ ಪವರ್ ಪಾಯಿಂಟ್ ವ್ಯೂ? ಪವರ್ ಪಾಯಿಂಟ್ ನ ವ್ಯೂ ಈ ಕೆಳಗಿನಲ್ಲಿ ಯಾವುದು ಅಲ್ಲ. ಸ್ಲೈಡ್ ಶೋ ವ್ಯೂ ಇದ್ದೇ ಇರುತ್ತೆ, ಸ್ಲೈಡ್ ವ್ಯೂ ಇದೆ, ಪ್ರೆಸೆಂಟೇಷನ್ ವ್ಯೂ ಇದೆ, ಔಟ್ಲೈನ್ ವ್ಯೂ ಇದೆ. ಔಟ್ಲೈನ್ ವ್ಯೂ ಇಲ್ಲ ಆಕ್ಚುಲಿ. ಸೊ ಸ್ಲೈಡ್ ಶೋ ವ್ಯೂ ಅಂದ್ರೆ ಸ್ಲೈಡ್ ಶೋ ನಾವು ನೋಡಬಹುದು, ಸ್ಲೈಡ್ ನ ನಾವು ನೋಡಬಹುದು, ಪ್ರೆಸೆಂಟೇಷನ್ ನಾವು ನೋಡಬಹುದು, ಬಟ್ ಔಟ್ಲೈನ್ ವ್ಯೂ ಅನ್ನುವ ವ್ಯೂ MS ಪವರ್ ಪಾಯಿಂಟ್ ನಲ್ಲಿ ಇಲ್ಲ. ಸ್ಲೈಡ್ ಸಾರ್ಟರ್ ಕ್ಯಾನ್ ಬಿ ಆಕ್ಸೆಸ್ಡ್ ಫ್ರಮ್ ವಿಚ್ ಟ್ಯಾಬ್? ಯಾವ ಒಂದು ಟ್ಯಾಬ್ ನಿಂದ ನಾವು ಸ್ಲೈಡ್ ಸಾರ್ಟರ್ ನ ಯೂಸ್ ಮಾಡಬಹುದು? ಸ್ಲೈಡ್ ಸಾರ್ಟರ್ ಅಂದ್ರೆ ಸ್ಲೈಡ್ ಗಳನ್ನ ನಾವು ಅರೇಂಜ್ಮೆಂಟ್ ಮಾಡೋದು. ಈಗ 10 ಸ್ಲೈಡ್ ಇದೆ ಅಂದ್ರೆ ನಾವು ಫಸ್ಟ್ ಸ್ಲೈಡ್ ನಮ್ಗೆ ಆ ಜಾಗದಲ್ಲಿ ಬೇಡ, ಅದು ಥರ್ಡ್ ಪೊಸಿಷನ್ ಹೋಗ್ಬೇಕು ಅಂದ್ರೆ ಆ ಸ್ಲೈಡ್ ನ ಥರ್ಡ್ ಪೊಸಿಷನ್ ಗೆ ತಗೊಂಡೋಗೋದು, ಅಥವಾ ಥರ್ಡ್ ಇಂದ ಫಸ್ಟ್ ತರೋದು, ಫಿಫ್ತ್ ಇಂದ ಸಿಕ್ಸ್ತ್ ಹಾಕೋದು, ಇದನ್ನ ಸ್ಲೈಡ್ ಸಾರ್ಟರ್ ಅಂತ ಕರಿತೀವಿ. ಇದು ಎಲ್ಲಿ ಸಿಗುತ್ತೆ? ಇದು ಪ್ರೆಸೆಂಟೇಷನ್ ಗೆ ಸಂಬಂಧಪಟ್ಟ ಕ್ವೆಶ್ಚನ್. ಇದು ಸಿಗೋದು ವ್ಯೂ ಟ್ಯಾಬ್ ನಲ್ಲಿ. ಸೊ MS ಪವರ್ ಪಾಯಿಂಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಅಡ್ವಾನ್ಸ್ ದ ಸ್ಲೈಡ್ಸ್ ಇನ್ ಅ ಸ್ಲೈಡ್ ಶೋ ವ್ಯೂ? ಅಂದ್ರೆ ಈ ಯಾವ ಕೀ ಪ್ರೆಸ್ ಮಾಡಿದ್ರೆ ಸ್ಲೈಡ್ ಶೋ ನಲ್ಲಿ ನೆಕ್ಸ್ಟ್ ಸ್ಲೈಡ್ ಬರೋದಿಲ್ಲ. ರೈಟ್, ಮೌಸ್ ಬಟನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸ್ಲೈಡ್ ಬರುತ್ತೆ, ಎಂಟರ್ ಕೀ ಪ್ರೆಸ್ ಮಾಡಿದಾಗ್ಲೂ ಬರುತ್ತೆ, ಸ್ಪೇಸ್ ಬಾರ್ ಪ್ರೆಸ್ ಮಾಡಿದಾಗ್ಲೂ ಬರುತ್ತೆ, ಬಟ್ ಎಸ್ಕೇಪ್ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸ್ಲೈಡ್ ಬರೋದಿಲ್ಲ. ಸೊ ಅದೇ ಇಲ್ಲಿ ಕ್ವೆಶ್ಚನ್ ಕೇಳಿರೋದು. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಅಡ್ವಾನ್ಸ್ ದ ಸ್ಲೈಡ್ಸ್ ಇನ್ ಅ ಸ್ಲೈಡ್ ಶೋ ವ್ಯೂ? ಅಂದ್ರೆ ಯಾವ ಕೀ ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ಸ್ಲೈಡ್ ಗಳು ಬರೋದಿಲ್ಲ, ಎಸ್ಕೇಪ್ ಮಾಡಿದ್ರೆ ಬರೋದಿಲ್ಲ. ಅಂದ್ರೆ ಪ್ರೆಸೆಂಟೇಷನ್ ಸ್ಲೈಡ್ ಶೋ ಇಂದ ನಾವು ಹೊರಗೆ ಬರ್ತೀವಿ. How can we view slideshow repeated continuously?
ನಾವು ಸ್ಲೈಡ್ ಶೋ ಅಂದ್ರೆ ಈಗ MS PowerPoint ನಲ್ಲಿ ಸ್ಲೈಡ್ ಶೋ ತೋರಿಸ್ತಾ ಇರುತ್ತೆ, ಅದನ್ನ ಕಂಟಿನ್ಯೂಸ್ ಆಗಿ ಮತ್ತೆ ರಿಪೀಟ್ ಮಾಡಬೇಕು. ಅಂದ್ರೆ ಲಾಸ್ಟ್ ಸ್ಲೈಡ್ ಬಂದ ತಕ್ಷಣ ಮತ್ತೆ ಫಸ್ಟ್ ಸ್ಲೈಡ್ ಬರಬೇಕು, ಅದೇ ರೀತಿ ಸ್ಲೈಡ್ ಶೋ ಕಂಟಿನ್ಯೂ ಆಗ್ಬೇಕು. ಈ ರೀತಿ ಆಗ್ಬೇಕಂದ್ರೆ ನಾವ್ ಏನ್ ಯೂಸ್ ಮಾಡಬೇಕು? ಸೊ ಇದರಲ್ಲಿ ರಿಪೀಟ್ ಕಂಟಿನ್ಯೂಸ್ಲಿ, ಲೂಪ್ ಕಂಟಿನ್ಯೂಸ್ಲಿ, ಅಂಟಿಲ್ ಎಸ್ಕೇಪ್, ಲೂಪ್ ಮೋರ್. ಇದರಲ್ಲಿ ಯಾವ ಆಪ್ಷನ್? ರೈಟ್ ಆನ್ಸರ್ ಇಸ್ ಲೂಪ್ ಕಂಟಿನ್ಯೂಸ್ಲಿ ಅಂಟಿಲ್ ಎಸ್ಕೇಪ್. ಸೊ ಈ ಒಂದು ಆಪ್ಷನ್ ನಾವು ಸೆಲೆಕ್ಟ್ ಮಾಡಿದ್ರೆ ಇದು ಆಕ್ಚುಲಿ ಸ್ಲೈಡ್ ಶೋ ಅಥವಾ ಸ್ಲೈಡ್ ಶೋ ವ್ಯೂ ನಲ್ಲಿ ನಾವು ಸೆಟ್ಟಿಂಗ್ಸ್ ನ ಮಾಡ್ತೀವಿ, ವ್ಯೂ ಟ್ಯಾಬ್ ನಲ್ಲಿ ಮಾಡ್ತೀವಿ ನಾವು ಆಕ್ಚುಲಿ ಇದನ್ನ. ಸೊ ಆ ಒಂದು ಟ್ಯಾಬ್ ನಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ನೀವು ಸ್ಲೈಡ್ ಶೋನ ನೋಡ್ತಾ ಇರಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸರ್ಚ್ ಇಂಜಿನ್? ಇದರಲ್ಲಿ ಯಾವುದು ಸರ್ಚ್ ಇಂಜಿನ್? ಫೇಸ್ಬುಕ್, ಗೂಗಲ್, ಮೇಲ್, www. ರೈಟ್ ಆನ್ಸರ್ ಇಸ್ ಗೂಗಲ್. ಗೂಗಲ್ ಅನ್ನೋದು ಒಂದು ಸರ್ಚ್ ಇಂಜಿನ್ ಪ್ರೋಗ್ರಾಮ್. ಇದರಿಂದ ನೀವು ಇನ್ಫಾರ್ಮೇಶನ್ ಸರ್ಚ್ ಮಾಡ್ತೀರಾ. ಹೂ ಡೆವಲಪ್ಡ್ ಫೇಸ್ಬುಕ್? ಸೊ ಫೇಸ್ಬುಕ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನ ಡೆವಲಪ್ ಮಾಡಿದ್ದು ಯಾರು, ಅದನ್ನ ಡಿಸೈನ್ ಮಾಡಿದ್ದು ಯಾರು, ಆ ಕೋಡ್ ಬರ್ದಿದ್ದು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ದ ಫೌಂಡರ್ ಅಥವಾ ಈ ರೀತಿನೂ ಕೇಳ್ತಾರೆ, ಹೂ ಇಸ್ ದ ಫೌಂಡರ್ ಆಫ್ ಫೇಸ್ಬುಕ್ ಅಂತ. ಸೊ ರೈಟ್ ಆನ್ಸರ್ ಇಸ್ ಮಾರ್ಕ್ ಜಕರ್ಬರ್ಗ್. ವಾಟ್ ಡಸ್ ಲ್ಯಾನ್ ಸ್ಟ್ಯಾಂಡ್ ಫಾರ್? ಲ್ಯಾನ್ ನ ಫುಲ್ ಫಾರ್ಮ್ ಏನು? ಸೊ ಲ್ಯಾನ್ ಅಂದ್ರೆ ಇದೊಂದು ಟೈಪ್ ಆಫ್ ನೆಟ್ವರ್ಕಿಂಗ್, ಗೊತ್ತಾಯ್ತಲ್ಲ? ಲ್ಯಾನ್ ಸಾರಿ ನೆಟ್ವರ್ಕಿಂಗ್ ಅಲ್ಲಿ 3 ಟೈಪ್ಸ್ ಇದೆ, ಲ್ಯಾನ್, ವ್ಯಾನ್ ಅಂಡ್ ಮ್ಯಾನ್. ಸೊ ಲ್ಯಾನ್ ಅಂದ್ರೆ ಏನು? ಲೋಕಲ್ ಏರಿಯಾ ನೆಟ್ವರ್ಕ್, ಲೋಕಲ್ ಆಲ್ ನೆಟ್ವರ್ಕ್, ಲ್ಯಾಂಡ್ ಏರಿಯಾ, ಲೋಕಲ್ ಆಕ್ಷನ್. ರೈಟ್ ಆನ್ಸರ್ ಇಸ್ ಲೋಕಲ್ ಏರಿಯಾ ನೆಟ್ವರ್ಕ್, ಗೊತ್ತಾಯ್ತಲ್ಲ? ಸೊ ಇದು ನೆಟ್ವರ್ಕಿಂಗ್ ಮಾಡುವ ಒಂದು ವಿಧಾನ. ಈಗ ಚಿಕ್ಕ ಏರಿಯಾದಲ್ಲಿ ನಾವು ನೆಟ್ವರ್ಕಿಂಗ್ ಮಾಡಿದ್ರೆ ಅದನ್ನ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೀವಿ. ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿರೋ ನೆಟ್ವರ್ಕ್, ಆಫೀಸ್ ನಲ್ಲಿರುವ ನೆಟ್ವರ್ಕ್, ಅಥವಾ ನಿಮ್ಮ ಮನೆಯಲ್ಲಿರುವ ನೆಟ್ವರ್ಕ್ ನ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಅಂದ್ರೆ ಇದು ಕಡಿಮೆ ಜಾಗದಲ್ಲಿರುವಂತಹ ಕಂಪ್ಯೂಟರ್ ಗಳನ್ನ ಕನೆಕ್ಟ್ ಮಾಡುತ್ತೆ ಲೋಕಲ್ ಏರಿಯಾ ನೆಟ್ವರ್ಕ್. ಲಿಮಿಟೆಡ್ ನಂಬರ್ ಆಫ್ ಡಿವೈಸ್ ಗಳು ಈ ನೆಟ್ವರ್ಕ್ ನಲ್ಲಿ ಇರುತ್ತೆ. ವಾಟ್ ಈಸ್ ನಾಟ್ ನೀಡೆಡ್ ಫಾರ್ ಲ್ಯಾನ್ ನೆಟ್ವರ್ಕ್? ಈ ಲ್ಯಾನ್ ನೆಟ್ವರ್ಕ್ ನಾನು ಏನ್ ಹೇಳಿದೆ ಅದನ್ನ ನೀವು ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಇದರಲ್ಲಿ ಯಾವುದರ ಅವಶ್ಯಕತೆ ಇಲ್ಲ. ಈಥರ್ನೆಟ್ ಕೇಬಲ್ ಬೇಕೇ ಬೇಕು. ಈ ಈಥರ್ನೆಟ್ ಕೇಬಲ್ ಇಂದಾನೆ ನಾವು 2 ಡಿವೈಸ್ ಗಳನ್ನ ಕನೆಕ್ಟ್ ಮಾಡಕ್ ಸಾಧ್ಯ. ಸ್ವಿಚ್ ಇರಲೇಬೇಕು, ಕಂಪ್ಯೂಟರ್ಸ್ ಕೂಡ ಬೇಕಾಗುತ್ತೆ. ಕಂಪ್ಯೂಟರ್ಸ್ ಇಲ್ಲ ಅಂದ್ರೆ ನೀವು ಲ್ಯಾನ್ ನೆಟ್ವರ್ಕ್ ಮಾಡೋಕೆ ಬರೋಲ್ಲ. ಪ್ರಿಂಟರ್ಸ್, ಸೊ ಪ್ರಿಂಟರ್ ನ ಅವಶ್ಯಕತೆ ಇಲ್ಲ. ಪ್ರಿಂಟರ್ಗೂ ನೆಟ್ವರ್ಕ್ಗೂ ಏನ್ ಸಂಬಂಧ ಇಲ್ಲ. ಸೊ ಪ್ರಿಂಟರ್ಸ್ ಇಲ್ಲ ಅಂದ್ರೂ ಕೂಡ ನೀವು ಲ್ಯಾನ್ ನೆಟ್ವರ್ಕ್ ನ ಎಸ್ಟಾಬ್ಲಿಷ್ ಮಾಡಬಹುದು. ಅದರಿಂದ ಪ್ರಿಂಟರ್ಸ್ ನ ಅವಶ್ಯಕತೆ ಇಲ್ಲ. ವಾಟ್ ಡಸ್ ಮ್ಯಾನ್ ಸ್ಟ್ಯಾಂಡ್ ಫಾರ್? ಸೊ ನನಗೆ ಹೇಳಿದ್ನಲ್ಲ 3 ಟೈಪ್ಸ್ ನೆಟ್ವರ್ಕ್ ಅಲ್ಲಿ ಇದು ಸೆಕೆಂಡ್ ಟೈಪ್, ಮ್ಯಾನ್. ಇದರ ಫುಲ್ ಫಾರ್ಮ್ ಏನು? ರೈಟ್ ಆನ್ಸರ್ ಇಸ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಅಂದ್ರೆ ಇದು ಲ್ಯಾನ್ ಗಿಂತ ದೊಡ್ಡ ಏರಿಯಾನ ಕವರ್ ಮಾಡೋ ನೆಟ್ವರ್ಕ್. ಒಂದು ಸಿಟಿನ ಅಥವಾ 2-3 ಸಿಟಿ ನಲ್ಲಿ ಸೇರಿ ಇರುವಂತ ನೆಟ್ವರ್ಕ್, ಅಲ್ಲಿರುವಂತ ಎಲ್ಲಾ ಕಂಪ್ಯೂಟರ್ ಡಿವೈಸ್ ಗಳನ್ನ ಕನೆಕ್ಟ್ ಮಾಡುವಂತ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್ ಕೇಬಲ್ ಟಿವಿ ನೆಟ್ವರ್ಕ್ ಏನಿರುತ್ತೆ ಅಥವಾ ರೇಡಿಯೋ ನೆಟ್ವರ್ಕ್ ಏನಿರುತ್ತೆ, ಇವನ್ನೆಲ್ಲ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಎಕ್ಸಾಂಪಲ್ ಆಗಿ ಕೊಡಬಹುದು. ವಿಚ್ ಇಸ್ ಹೆಲ್ಪ್ಫುಲ್ ಟು ಕಮ್ಯುನಿಕೇಟ್ ಫ್ರಮ್ ಒನ್ ಸಿಟಿ ಟು ಅನದರ್? ಒಂದು ಸಿಟಿಯಿಂದ ಮತ್ತೊಂದು ಸಿಟಿಯಲ್ಲಿರುವಂತಹ ಕಂಪ್ಯೂಟರ್ ಅಥವಾ ಡಿವೈಸ್ ಗೆ ನಾವು ಕಮ್ಯುನಿಕೇಶನ್ ಮಾಡಬೇಕು ಅಂದ್ರೆ ಇದರಲ್ಲಿ ಯಾವುದು ಸಹಕಾರಿ ಆಗುತ್ತದೆ? ಲ್ಯಾನ್, ವ್ಯಾನ್, ಮ್ಯಾನ್, ಸ್ಯಾನ್. ರೈಟ್ ಆನ್ಸರ್ ಇಸ್ ಮ್ಯಾನ್. ಈಗ ತಾನೇ ನಾನು ಎಕ್ಸ್ಪ್ಲೈನ್ ಮಾಡಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಇಸ್ ಯೂಸ್ಡ್ ಇನ್ ಇಂಟರ್ನೆಟ್ ಕಮ್ಯುನಿಕೇಶನ್? ಅಂದ್ರೆ ಇಂಟರ್ನೆಟ್ ನಲ್ಲಿ ಈ ಕೆಳಗಿನ ಯಾವ ಡಿವೈಸ್ ನ ನಾವು ಯೂಸ್ ಮಾಡ್ತೀವಿ? ರೌಟರ್, ಹಬ್, CPU ಯಾವುದು ಅಲ್ಲ. ರೈಟ್ ಆನ್ಸರ್ ಇಸ್ ರೌಟರ್. ಸೊ ರೌಟರ್ ಅನ್ನುವ ಡಿವೈಸ್ ನ ನಾವು ಇಂಟರ್ನೆಟ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಒಂದು ನೆಟ್ವರ್ಕ್ ಇಂದ ಬರುವಂತ ಇನ್ಫಾರ್ಮೇಶನ್ ನ ಮತ್ತೊಂದು ನೆಟ್ವರ್ಕ್ ಗೆ ಕಳಿಸುತ್ತೆ. ರೌಟಿಂಗ್ ಮಾಡ್ತಾ ಇರುತ್ತೆ ಅಷ್ಟೇ, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ. ಸೊ ಇದು ನೆಟ್ವರ್ಕ್ ಗಳ ಮಧ್ಯದಲ್ಲಿ ಇರುವಂತಹ ಡಿವೈಸ್ ಗಳು. ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಿಂದ ನಾನು ಒಂದು ಮೇಲ್ ನ ಲಂಡನ್ ಗೆ ಕಳಿಸ್ಬೇಕು ಅಂದ್ರೆ ನಾನು ಮೇಲ್ ನ ಕಳಿಸ್ತೀನಿ, ಬಟ್ ಇಂಟರ್ನೆಟ್ ಪಾತ್ ಅಲ್ಲಿ ಅದು ಹೋಗ್ತಾ ಇರುತ್ತೆ. ಸೊ ನನ್ನ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಇಂದ ನಾನು ಅದನ್ನ ಕಳಿಸ್ತೀನಿ. ಸೊ ಬ್ಯಾಂಗ್ಳೂರಿಂದ ಬೇರೆ ಒಂದು ಪ್ಲೇಸ್ ಗೆ ಹೋಗುವಾಗ ರೌಟರ್ ಅನ್ನೋ ಡಿವೈಸ್ ನನ್ನ ಮೇಲ್ ನ ತಗೊಂಡು ಅದಕ್ಕೆ ಹತ್ರ ಇರುವ ಮತ್ತೊಂದು ರೌಟರ್ ಗೆ ಕಳಿಸುತ್ತೆ. ಆ ರೌಟರ್ ಮತ್ತೊಂದು ನೆಟ್ವರ್ಕ್ ಗೆ ಕಳಿಸುತ್ತೆ. ಈ ರೀತಿ ನನ್ನ ಮೇಲ್ ಹಲವಾರು ರೌಟರ್ ಗಳ ಮುಖಾಂತರ ಪಾಸ್ ಆಗ್ತಾ ಡೆಸ್ಟಿನೇಷನ್ ಗೆ ಹೋಗುತ್ತೆ. ಸೊ ರೌಟರ್ ಅನ್ನೋದು ನೆಟ್ವರ್ಕ್ ಗಳ ಮಧ್ಯದಲ್ಲಿ ಇರುವಂತಹ ಡಿವೈಸ್. ಇದು ಇನ್ಫಾರ್ಮೇಶನ್ ರೌಟ್ ಮಾಡ್ತಾ ಇರುತ್ತೆ, ಅಂದ್ರೆ ದಾರಿ ತೋರಿಸ್ತಾ ಇರುತ್ತೆ. ವಿಚ್ ಇಸ್ ಅನ್ ಇಂಪಾರ್ಟೆಂಟ್ ಚಿಪ್ ರಿಕ್ವೈರ್ಡ್ ಇನ್ ಕಂಪ್ಯೂಟರ್ ಟು ಎಸ್ಟಾಬ್ಲಿಷ್ ನೆಟ್ವರ್ಕಿಂಗ್? ಸೊ ನೆಟ್ವರ್ಕಿಂಗ್ ನ ಏರ್ಪಾಟ್ ಮಾಡಬೇಕು, ನೆಟ್ವರ್ಕಿಂಗ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಕಂಪ್ಯೂಟರ್ ನಲ್ಲಿ ಯಾವ ಚಿಪ್ ಇರಲೇಬೇಕು? ರ್ಯಾಮ್, ಸ್ವಿಚ್, CPU, NIC.
ರ್ಯಾಮ್, ಸ್ವಿಚ್, ಸಿಪಿಯು ನೆಟ್ವರ್ಕಿಂಗ್ ಗೋಸ್ಕರ ಇರಲೇಬೇಕಾದ ಚಿಪ್ಸ್ ಅಲ್ಲ. ರೈಟ್ ಆನ್ಸರ್ ಇಸ್ NIC. NIC ಇದ್ರೆ ಮಾತ್ರ ನಿಮ್ಮ ಕಂಪ್ಯೂಟರ್ನ ನೀವು ನೆಟ್ವರ್ಕ್ ನಲ್ಲಿ ಬಳಸಬಹುದು. ಫಾರ್ ಎಕ್ಸಾಂಪಲ್, ಈಗ ಒಂದು ಆಫೀಸ್ ನಲ್ಲಿ ಒಂದು ಕಂಪ್ಯೂಟರ್ ನಲ್ಲಿ NIC ಅನ್ನುವ ಚಿಪ್ ಇಲ್ಲ ಅಂದ್ರೆ ಆ ಕಂಪ್ಯೂಟರ್ ನ ನೀವು ನೆಟ್ವರ್ಕಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. NIC ಅಂದ್ರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. ಅಂದ್ರೆ ನೆಟ್ವರ್ಕ್ ಇಂಟರ್ಫೇಸ್ ಆಗಬೇಕು ನಿಮ್ಮ ಕಂಪ್ಯೂಟರ್ಗೆ ಅಂದ್ರೆ ಆ ಒಂದು NIC ಚಿಪ್ ಇರಲೇಬೇಕು. ಸೊ NIC ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಾನೊಂದು ತುಂಬಾ ಹಿಂದೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ಅನ್ನುವ ವಿಡಿಯೋ, ಕಂಪ್ಯೂಟರ್ ನಲ್ಲಿ ಹೇಗೆ ನೆಟ್ವರ್ಕಿಂಗ್ ಇರುತ್ತೆ ಅನ್ನುವ ವಿಡಿಯೋ. ಅದು ನನ್ನ ಚಾನೆಲ್ ನ ಫಸ್ಟ್ ವಿಡಿಯೋ. ಸೊ ನೀವು ಆ ವಿಡಿಯೋನ ವಾಚ್ ಮಾಡಿದ್ರೆ ನಿಮ್ಗೆ NIC ಬಗ್ಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಸೊ ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ನಲ್ಲಿ ನೋಡಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಇನ್ ಕನ್ನಡ ಅಂತ, ಅದರಲ್ಲಿ ಮೊದಲ ವಿಡಿಯೋ ನೋಡಿ, ನಿಮ್ಗೆ NIC ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ವಾಟ್ ಡಸ್ ಮ್ಯಾಕ್ ಸ್ಟ್ಯಾಂಡ್ ಫಾರ್? ಸೊ ಈ ಇನ್ಫಾರ್ಮೇಶನ್ ಕೂಡ ಆ ವಿಡಿಯೋದಲ್ಲಿ ಸಿಗುತ್ತೆ. ಮ್ಯಾಕ್ ಅಂದ್ರೆ ಏನು? ಮ್ಯಾಕ್ ಅಂದ್ರೆ ಇದೊಂದು ಸ್ಪೆಷಲ್ ಅಡ್ರೆಸ್. ಇದರ ಫುಲ್ ಫಾರ್ಮ್ ಏನು? ರೈಟ್ ಆನ್ಸರ್ ಇಸ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್. ಮ್ಯಾಕ್ ಅನ್ನೋದು ಒಂದು ಅಡ್ರೆಸ್. ಇದು ಪ್ರತಿಯೊಂದು ಕಂಪ್ಯೂಟರ್ ನ NIC ಚಿಪ್ ನಲ್ಲಿ ಪ್ರಿಂಟ್ ಆಗಿರುವಂತ ಅಡ್ರೆಸ್. ಅಂದ್ರೆ ನೆಟ್ವರ್ಕ್ ನಲ್ಲಿ ಯಾವುದೇ ಒಂದು ಡಿವೈಸ್ ಬರ್ಲಿ, ರೈಟ್, ಕಂಪ್ಯೂಟರ್ ಅಂತಲ್ಲ, ಯಾವುದೇ ಒಂದು ಡಿವೈಸ್ ಬಂದ್ರು ಆ ಒಂದು ಡಿವೈಸ್ ಗೆ ಇರುವಂತ ಸ್ಪೆಷಲ್ ಅಡ್ರೆಸ್ ಇದು. ಇದನ್ನ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಅಂತ ಕರಿತೀವಿ, ಮ್ಯಾಕ್ ಅಡ್ರೆಸ್. ಸೊ ಪ್ರತಿಯೊಂದು ಕಂಪ್ಯೂಟರ್ಗೂ ಯೂನಿಕ್ ಆಗಿರುವಂತ ಅಡ್ರೆಸ್. ಇದರಿಂದಾನೇ ಸ್ವಿಚ್ ಆಗಿರಬಹುದು ಅಥವಾ ರೌಟರ್ ಆಗಿರಬಹುದು ನಿಮ್ಮ ಒಂದು ಕಂಪ್ಯೂಟರ್ ನ ಐಡೆಂಟಿಫೈ ಮಾಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಿಚ್ ಗೊತ್ತಾಯ್ತಲ್ಲ, ತುಂಬಾ ಕಂಪ್ಯೂಟರ್ ನ ಕನೆಕ್ಟ್ ಮಾಡೋಕೆ ಯೂಸ್ ಮಾಡ್ತೀವಿ ಸ್ವಿಚ್ ಅನ್ನುವ ಡಿವೈಸ್. ಸೊ ಆ ಸ್ವಿಚ್ ನಲ್ಲಿ ಆ ನೆಟ್ವರ್ಕ್ ನಲ್ಲಿರುವಂತ ಪ್ರತಿಯೊಂದು ಡಿವೈಸ್ ನ ಅಡ್ರೆಸ್ ಗಳು ಸ್ಟೋರ್ ಆಗಿರುತ್ತೆ. ಪ್ರತಿಯೊಂದು ಕಂಪ್ಯೂಟರ್ ಇರುವಂತ ಅಡ್ರೆಸ್ ನ ಮ್ಯಾಕ್ ಅಡ್ರೆಸ್ ಅಂತ ಕರಿತೀವಿ. ಮ್ಯಾಕ್ ಇಸ್ ಫಾರ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್. Dash is a computer on the internet that sends web pages out to other computer over the internet. ಇಂಟರ್ನೆಟ್ ನಲ್ಲಿರುವ ಯಾವ ಕಂಪ್ಯೂಟರ್ ವೆಬ್ ಪೇಜ್ ಗಳನ್ನು ಇತರ ಕಂಪ್ಯೂಟರ್ ಗಳಿಗೆ ಸೆಂಡ್ ಮಾಡುತ್ತೆ? ವೆಬ್ ಸರ್ವರ್, ವೆಬ್ ಕ್ಲೈಂಟ್, ವೆಬ್ ಬ್ರೌಸರ್, ವೆಬ್ಸೈಟ್. ದ ರೈಟ್ ಆನ್ಸರ್ ಇಸ್ ವೆಬ್ ಸರ್ವರ್. ಸೊ ವೆಬ್ ಸರ್ವರ್ ಅನ್ನೋದು ಕೂಡ ಕಂಪ್ಯೂಟರ್, ಬಟ್ ಇದು ಸ್ಪೆಷಲ್ ಕಂಪ್ಯೂಟರ್, ಅತಿ ಹೆಚ್ಚು ಕೆಪಾಸಿಟಿ ಇರುವಂತ ಕಂಪ್ಯೂಟರ್. ಇದು ಇಂಟರ್ನೆಟ್ ನಲ್ಲಿ ಇರುವಂತ ಕಂಪ್ಯೂಟರ್. ಅಂದ್ರೆ ಇದು ಕೂಡ ನಾರ್ಮಲಿ ನಮ್ಮ ಕಂಪ್ಯೂಟರ್ ತರಾನೇ, ಬಟ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಇದರಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡಿರ್ತಾರೆ, ಎಲ್ಲಾ ವೆಬ್ಸೈಟ್ ಗಳ ಇನ್ಫಾರ್ಮೇಶನ್ ಇದರಲ್ಲಿ ಸ್ಟೋರ್ ಮಾಡಿರ್ತಾರೆ. ಇದನ್ನ ನಾವು ವೆಬ್ ಸರ್ವರ್ ಅಂತ ಕರಿತೀವಿ. ಈಗ ನೀವು ನಿಮ್ಮ ಮನೆಯಿಂದ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ನಿಂದ ಅಥವಾ ಲ್ಯಾಪ್ಟಾಪ್ ನಿಂದ ಯಾವ್ದಾದ್ರು ಒಂದು ವೆಬ್ಸೈಟ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅದು ಎಲ್ಲೋ ಬೇರೆ ಕಡೆ ವೆಬ್ ಸರ್ವರ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಅದು ನಿಮಗೆ ವೆಬ್ ಪೇಜ್ ಗಳನ್ನ ಸರ್ವ್ ಮಾಡ್ತಾ ಇರುತ್ತೆ. ಅದರಿಂದ ಅದಕ್ಕೆ ವೆಬ್ ಸರ್ವರ್ ಅಂತ ಕರೀತಾರೆ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಇಷ್ಟು ಕ್ವಶನ್ ಆನ್ಸರ್ಸ್ ನಾವು ಕಲ್ತಿದೀವಿ. ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಕಲಿಯೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಇನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಯಾಕೆಂದ್ರೆ ಮುಂದಿನ ವಿಡಿಯೋಗಳು ನಿಮಗೆ ಅಪ್ಡೇಟ್ಸ್ ಮುಖಾಂತರ ಸಿಗ್ತಾ ಇರುತ್ತೆ. ಇದು ಇತರೆ ಜನರಿಗೂ, ಬೇರೆ ನಿಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಅಥವಾ ಫ್ಯಾಮಿಲೀಸ್ಗೂ, ರಿಲೇಟಿವ್ಸ್ಗೂ ಯಾರಾದ್ರೂ ಇದ್ರೆ ಕಲಿಬೇಕು ಅನ್ನೋರು, ಅವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.